ಇನ್ನು ಉಡುಪಿಯಲ್ಲಿ ದುಬೈ ಕಾರುಗಳ ಕರ್ಕಶ ಶಬ್ದ ಕೇಳಿಬರ್ತಾ ಇದೆ. ಉಡುಪಿಗೆ ದುಬೈ ಕಾರನ್ನು ತಂದವರು ಯಾರು ಅಂತಕ್ಕಂಥ ಅನುಮಾನ ನಿಮಗೆ ಮೂಡಬಹುದು. ಈಗ ದುಬೈ ನೋಂದಣಿಯ ಕಾರುಗಳು ಮಣಿಪಾಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿಯಮ ಮೀರಿ ಕಿಡಿಚಿಮ್ಮಿಸಿ ಕರ್ಕಶ ಸದ್ದು ಮಾಡ್ತಾ ಇತ್ತಂತೆ ಈ ಕಾರುಗಳು. ಮಣಿಪಾಲದ ಜಿಲ್ಲಾಧಿಕಾರಿ ರಸ್ತೆಯಲ್ಲಿ ನಿಯಮ ಮೀರಿ ಕಾರುಗಳು ಓಡಾಟ ನಡೀತಾ ಇತ್ತು. ಮಣಿಪಾಲ ವಿದ್ಯಾರ್ಥಿಗಳ ಪಾರ್ಟಿಗೆ ಕೇರಳ ಮೂಲದ ಕೆಲ ಯುವಕರು ಬಂದಿದ್ರಂತೆ. ಅವರು ತಂದಿರೋದು ದುಬೈನಿಂದ ದುಬಾರಿ ಬೆಲೆ ಕೊಟ್ಟು ಆಮದು ಮಾಡಿಕೊಂಡಂತಹ ಡಾಡ್ಜ್ ಕಾರ್ಗಳಿವೆಲ್ಲ. ಕೇರಳ ಯುವಕರು ದುಬೈನಿಂದ ತರಿಸ್ಕೊಂಡು ಅದನ್ನು ಉಡುಪಿಗೆ ತಂದಿದ್ದಾರೆ. ಮಣಿಪಾಲದಲ್ಲಿ ಪಾರ್ಟಿ ಮಾಡಿದ್ದಾರೆ. ದುಬೈ ದೇಶಕ್ಕೆ 30 ಲಕ್ಷ ಅಂತೆ, ಭಾರತಕ್ಕೆ 1 ಕೋಟಿ ಕಟ್ಟಿದಾರಂತೆ ದುಡ್ಡು ಇದನ್ನ ತರಕ್ಕೋಸ್ಕರ. ಹಡಗಿನಲ್ಲಿ ಕಾರುಗಳನ್ನು ಸಮುದ್ರ ಮುಖೇನ ಕೇರಳಕ್ಕೆ ಆಮದು ಮಾಡಿಕೊಂಡಿದ್ರು ಅಂತ ಕೂಡ ಗೊತ್ತಾಗಿದೆ. ಬಟ್ ಏನೇ ಆಗಲಿ ನೀವು ಇಂಪೋರ್ಟ್ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಬಟ್ ಅದು ಇಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ಗಳಾಗಬೇಕು. ದುಬೈ ರಿಜಿಸ್ಟ್ರೇಷನ್ ವೆಹಿಕಲ್ಗಳನ್ನು ನೀವು ಇಂಡಿಯಾದಲ್ಲಿ ಹೆಂಗೆ ಓಡಿಸ್ತೀರಾ? ಯಾರು ಪರ್ಮಿಷನ್ ಕೊಡ್ತಾರೆ ಅಂತ? ಹಾಗೆ ಬರಲ್ಲ. ನೀವು ಅಲ್ಲಿ ಕಾರುಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ, ಮತ್ತು ಇಲ್ಲಿ ಪೊಲೀಸರು ಆ್ಯಕ್ಷನ್ ತೊಗೊಂಡ್ರನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇವರೆಲ್ಲ ಕೇರಳದ ಯುವಕರು, ಎಲ್ಲ ಶ್ರೀಮಂತ ಕುಳಗಳು ಅಂತ ಅನಿಸುತ್ತೆ. ದುಬೈನಿಂದ ಹಡಗಿನಲ್ಲಿ ಕಾರುಗಳನ್ನ ತರಿಸ್ಕೊಂಡಿದ್ದಾರೆ ಇವರು ಕೇರಳಕ್ಕೆ. ಅಲ್ಲಿಂದ ಮಣಿಪಾಲಕ್ಕೇನೋ ಫ್ರೆಂಡ್ಸ್ ನೋಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಬಂದಿದ್ದಾರೆ. ಈಗ ಮಣಿಪಾಲ ಪೊಲೀಸರು ಈ ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ್ಯಕ್ಚುಲಿ ಇದು ನಿಯಮ ಮೀರಿ ದುಬೈ ನೋಂದಣಿಯ ಕಾರುಗಳನ್ನು ಭಾರತ ದೇಶದಲ್ಲಿ ಓಡಿಸ್ತಾ ಇದ್ದಾರೆ. ಹಂಗೆ ಓಡ್ಸೋಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಇಂಟರ್ಸ್ಟೇಟ್ ಕಾರುಗಳಿಗೇ ತುಂಬ ದಿನಗಳಾದರೆ ರೋಡ್ ಟ್ಯಾಕ್ಸ್ ಕಟ್ಟಿ ಅಂತಾರೆ ಆ ರಾಜ್ಯದವರು, ಅಥವಾ ನಮ್ಮ ರಾಜ್ಯಕ್ಕೆ ಚೇಂಜ್ ಮಾಡಿಸ್ಕೊಳ್ಳಿ ನಂಬರ್ನ ಅಂತ ಹೇಳ್ತಾರೆ. ಹಾಗಾಗಿ ಫಾರಿನ್ ವೆಹಿಕಲ್ಗಳನ್ನ ಹೆಂಗೆ ಇವರು ಬಿಟ್ಟರು? ಇಷ್ಟು ದಿನ ಯಾರ ಕಣ್ಗೂ ಬಿದ್ದೇ ಇಲ್ವೋ ಹಾಗಾದರೆ? ಇವೆಲ್ಲ ನೋಡಿ, ಎಲ್ಲ ಕಾಸ್ಟ್ಲಿ ಕಾರ್ಗಳು, ದುಬೈ ಕಾರ್ಗಳು ಇವೆಲ್ಲ. ಎಲ್ಲವನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ದುಬೈ ರಿಜಿಸ್ಟ್ರೇಷನ್ ವೆಹಿಕಲ್ಗಳನ್ನು ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಓಡಿಸೋ ಹಾಗಿಲ್ಲ. ಹೆಂಗೆ ತಂದರು? ಇಷ್ಟು ದಿನ ಇದು ಯಾರ ಕಣ್ಗೂ ಬಿದ್ದಿಲ್ವಾ? ಅವರು ಮಣಿಪಾಲಕ್ಕೆ ಬಂದಾಗಲೇ ಗೊತ್ತಾಗಿದ್ದ ಇವೆಲ್ಲ ವಿಚಾರಗಳು? ಕೇರಳದಲ್ಲಿ ಬೇಕಾಬಿಟ್ಟು ಓಡಿಸ್ತಾ ಇದ್ರ ಹೇಗೆ ಅಂತ? ಹೌದು ಅರವಿಂದ್, ಈ ತರದ ಒಂದು ಒಪ್ಪಂದ ಸರ್ಕಾರದ ಜೊತೆ, ಅಂದ್ರೆ ದುಬೈ ಸರ್ಕಾರಕ್ಕೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕೊಟ್ಟು ಹಡಗಿನ ಮೂಲಕ ಈ ಕಾರುಗಳನ್ನ, ದುಬಾರಿ ಕಾರುಗಳನ್ನ ಭಾರತಕ್ಕೆ ತರಲಾಗ್ತಾ ಇದೆ. ಮತ್ತು ಭಾರತ ಸರ್ಕಾರಕ್ಕೆ, ಅದು ಕೂಡ ಕೇರಳ ಸರ್ಕಾರಕ್ಕೆ 1 ಕೋಟಿ ರೂಪಾಯಿಯನ್ನ ಇಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾರೆ. ಆ ನಂತರ ಅವರು 6 ತಿಂಗಳುಗಳ ಕಾಲ ದೇಶದಲ್ಲಿ ಎಲ್ಲಿ ಕೂಡ ಓಡಾಡಬಹುದು ಅನ್ನುವಂಥದ್ದು. ಆದ್ರೆ ಭಾರತದ ರೂಲ್ಸ್ ಅನ್ನು ಅವರು ಮೀರಬಾರದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸೌಂಡ್ ಪೊಲ್ಯೂಷನ್ ಇದೆ, ಮತ್ತು ಆ ವಾಹನ ಎಕ್ಸಲೇಟರ್ ಹೆಚ್ಚು ಕೊಟ್ಟಂತ ಸಂದರ್ಭದಲ್ಲಿ ಕಿಡಿ ಹಾರ್ತದೆ. ಈ ತರದ ಕೆಲವು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಾಗಿದೆ. ಆದ್ರೆ ಮಣಿಪಾಲದಲ್ಲಿರುವಂತಹ ವಿದ್ಯಾರ್ಥಿಗಳ ಗೆಳೆಯರು ಇವರಾಗಿರ್ತಾರೆ. ಮೊಹಮ್ಮದ್ ಶರೀಫ್, ಸುಲೇಮಾನ್ ಮತ್ತು ಅಬ್ದುಲ್ ನಜೀರ್ ಅನ್ನುವಂಥವ್ರು ಕೇರಳದಿಂದ ರಸ್ತೆಯ ಮೂಲಕನೇ ಬಂದಿರ್ತಾರೆ ಅವರು ಉಡುಪಿಗೆ. ಮತ್ತು ಮಣಿಪಾಲದಲ್ಲಿ ಪಾರ್ಟಿ ಮಾಡ್ಕೊಂಡು ವಾಪಸ್ ಹೋಗ್ಬೇಕಾರೆ ಮತ್ತು ಬರ್ಬೇಕಾರೆ ಕರ್ಕಶ ಶಬ್ದಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಪೊಲೀಸರು ಈ ಒಂದು ವಿಡಿಯೋಗಳನ್ನ ಆಧರಿಸಿ ಮತ್ತು ಸಾರ್ವಜನಿಕರ ದೂರಿನ ಮೇಲೆಗೆ ಕೇಸನ್ನ ಹಾಕಿರುವಂತದ್ದು. ಇವರಿಗೆ ಓಡಾಡ್ಲಿಕ್ಕೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ, ಆದ್ರೆ ಇವರು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ, ಕರ್ಕಶ ಶಬ್ದ ಹಾಕಿದ್ದಾರೆ ಮತ್ತು ಸ್ಪೀಡ್ ಡ್ರೈವಿಂಗ್ ಅನ್ನ ಮಾಡಿರುವಂತದ್ದು, ನೆಗ್ಲಿಜಿಯನ್ಸಿ ಮಾಡಿರುವಂತದ್ದು. ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೇಸ್ ಖಂಡಿತವಾಗಿ ಆಗ್ತದೆ. ಅವರಿಗೆ ಫೈನ್ ಅನ್ನ ಹಾಕ್ತಾರೆ. ಆದ್ರೆ ಕಾರನ್ನ ದೇಶದ ಒಳಗೆ ಓಡಾಡಬಹುದಾ ಮತ್ತು ಅವರಿಗಿರುವ ನಿಯಮವನ್ನ ಯಾವ ರೀತಿ ಅವರು ಉಲ್ಲಂಘಿಸಿದ್ದಾರೆ ಅನ್ನೋ ಬಗ್ಗೆ RTO ಅವರು ಇನ್ನಷ್ಟೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಅರವಿಂದ್. ರೈಟ್ ದೀಪಕ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.